ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ನಾನು ಮೊದಲಿಗೆ ಅಕ್ಕಿ, ಇದು 1 ಕಪ್ ಬಾಸುಮತಿ ಅಕ್ಕಿ ಮತ್ತು ಒಂದು ಅರ್ಧ ಕಪ್ ಸೋನಾ ಮಸೂರಿ ಅಕ್ಕಿನ ಒಂದು 2-3 ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ನಾವು ಮಸಾಲೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನೆನ್ಕೊಳುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ನಾನು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆನ ಒಂದು ಸ್ವಲ್ಪ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿನ ನಾನು ಸಪ್ರೇಟ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲೆ ಪೌಡ್ರು, ಉಪ್ಪು, ಅರಿಶಿಣ, ಮೇಥಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಅದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಒಂದು 4 ಚಕ್ಕೆ, ಅಂದರೆ 1 ಇಂಚಷ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಇದನ್ನು ರುಬ್ಬಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಪಾತ್ರೆ ತಗೊಂಡು ನಾನು ಮಸಾಲ ಐಟಮ್ಸ್ ಏನೇನೆಲ್ಲ ಹೇಳಿದೆ ಅದಷ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನೂ ಸಹ ಅದೇ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಅದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ನಾವು ಏನೇನು ಕಟ್ ಮಾಡಿರ್ತೀವಲ್ಲ ತರಕಾರಿ, ಆ ತರಕಾರಿಗಳ್ನೆಲ್ಲನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಫುಲ್ ಎಲ್ಲ ಅಂದರೆ ಅದು ಮಸಾಲೆ ಎಲ್ಲ ಹಿಡಿಬೇಕು. ಮತ್ತು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕುಕ್ಕರ್ಗೆ ಯಾವುದೇ ರೀತಿ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಏನೂ ಹಾಕಲ್ಲ ನಾನು. ಸೊ ಹಾಗಾಗಿ ಇಲ್ಲಿ ನಾವು ಏನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 1/2 ಅವರ್ ಅದನ್ನು ತೆಗೆದಿಟ್ಕೋಬೇಕು. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹುಳಿನೂ ಸಹ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಫ್ರಿಡ್ಜಲ್ಲಿ ಇಡಿ, ಒಂದು 10 ನಿಮಿಷ ಸಾಕಾಗುತ್ತೆ. ಇಲ್ಲ ಹಾಗೆ ಮ್ಯಾರಿನೇಟ್ ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಗಂಟೆ ಮಾಡಿ, ಅಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಆ ತರಕಾರಿಗಳ್ಗೆ ಹಿಡಿಬೇಕು. ನೆಕ್ಸ್ಟು ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಮತ್ತು ಒಂದು ಸ್ವಲ್ಪ ಪುದೀನ ಎಲೆ ಮತ್ತು ಒಂದು ಏಲಕ್ಕಿ ಹಾಕ್ಬಿಟ್ಟು ಅದು ನೀರು ಕುದೀತಾ ಇರೋಂತಹ ಹಂತದಲ್ಲಿ ನಾವು ಅಕ್ಕಿ ಏನು ನೆನೆಸಿಟ್ಟಿರ್ತೀವಿ ಆ ಅಕ್ಕಿನ ಒಂದು 75% ಬೇಯಬೇಕು. ಅನ್ನ ಅಂದರೆ ಆ ಥರ ಅನ್ನ ಆಗಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಅನ್ನ ಉದುದ್ರಾಗಿ ಬರುತ್ತೆ. ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡೋದ್ರಿಂದ ತುಪ್ಪ ಆ್ಯಡ್ ಮಾಡಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅದು ಅನ್ನ ಬೇಯೋಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಅಂತೇಳಿ ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು, ತುಪ್ಪ ಬೇಕಂದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆನೇ ಹಾಕಿದ್ದೀನಿ. ನೆಕ್ಸ್ಟು ಎಣ್ಣೆ ಇವಾಗ ಬಿಸಿ ಆಯಿತು ಅಂದಮೇಲೆ ಇವಾಗ ನಾವು ಏನೇನು ಮ್ಯಾರಿನೇಟ್ ಮಾಡಿರ್ತೀವಲ್ಲ ತರಕಾರಿ ಮಸಾಲೆ ಅದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಣ್ಣೆ ಎಲ್ಲ ಅದಕ್ಕೆ ಹಿಡಿಬೇಕು. ನಾನು ನೆಕ್ಸ್ಟ್ ಇದಕ್ಕೆ ಏನು ಪಲಾವ್ ಎಲೆ ಅಥವಾ ಏನು ಹಾಕ್ತಾಯಿಲ್ಲ, ಯಾಕೆಂದರೆ ಅಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀವಲ್ಲ ಸಾಕು. ತುಂಬ ಮಸಾಲೆ ಆದರೂ ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಇದೆಲ್ಲ ಬೇಯಬೇಕು. ಇದೆಲ್ಲ ಬೆಂದಾದಮೇಲೆ ನೆಕ್ಸ್ಟು ನೋಡಿ ಈ ಥರ ಈ ಲೆವೆಲಿಗೆ ರೈಸ್ ಆಗಿರಬೇಕು. ಆವಾಗ ಅದನ್ನು ಬಸ್ತಿಟ್ಕೊಳ್ಳಿ. ನೋಡಿ ಈ ಕಡೆನೂ ಸಹ ಬೆಂದಿದೆ ತರಕಾರಿ ಎಲ್ಲ. ಒಂದು 75-80% ಬೆಂದರೆ ಸಾಕು, ಫುಲ್ಲು ಮೆತ್ತಗಾಗೋದೇನು ಬೇಡ.
ಇದಾದಮೇಲೆ ಒಂದು ಅರ್ಧ ಅದು ಏನು ಬೆಂದಿರುತ್ತೆ ತರಕಾರಿ ಮಸಾಲೆ ಎಲ್ಲನ ಒಂದು ಅರ್ಧದಷ್ಟು ತೆಗೆದಿಟ್ಕೊಳ್ಳಿ ಬೇರೆ ಪಾತ್ರೆಗೆ. ತಳದಲ್ಲಿ ಹಂಗೆ ಬಿಟ್ಕೊಳ್ಳಿ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾವು ಅನ್ನ ಏನು ಮಾಡ್ಕೊಂಡಿರ್ತೀವಲ್ಲ ಆ ಅನ್ನನ ಒಂದು ಅರ್ಧದಷ್ಟು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅಂದರೆ ಇದನ್ನು ದಮ್ ಕಟ್ಟಬೇಕಲ್ಲ, ಸೊ ಹಾಗಾಗಿ ಒಂದು ಲೇಯರು ಮಸಾಲೆ ಒಂದು ಲೇಯರು ರೈಸು. ಇವಾಗ ನೆಕ್ಸ್ಟು ಇದನ್ನು ಹಾಕಿದ್ಮೇಲೆ ಅದ್ರ ಮೇಲೆ ಮತ್ತೆ ಮಸಾಲೆನ ಹಾಕ್ಕೊಂಡು ಸುತ್ತ ಹರಡ್ಕೊಂಡು ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಸಲಿನ ರೈಸ್ ಹಾಕೋದು. ನಾನು ಒಂದು ಸ್ವಲ್ಪ ಇದನ್ನ ಕೇಸರಿನ ನೆನೆಸಿಟ್ಟಿದ್ದೆ ಹಾಲಲ್ಲಿ, ಅದನ್ನು ಸಹ ಲಾಸ್ಟಿಗೆ ಹಾಕ್ತೀನಿ. ಇವಾಗ ನೋಡಿ, ಇದು ಒಂದು ಲೇಯರ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಲೇಯರ್ ರೈಸ್ ಹಾಕಿ ಇನ್ನು ಮಿಕ್ಕಿರುತ್ತಲ್ಲ ಮಸಾಲೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಹಾಗೆ ಲೈಟಾಗೆ ಹರಡಿ ಹಂಗೆ ಒಂದು ಸ್ವಲ್ಪ ಅದೆಲ್ಲ ಸ್ಪ್ರೆಡ್ ಆಗಬೇಕು. ಆ ಥರನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಅದು ಇದಿರುತ್ತಲ್ಲ ಅದರಲ್ಲೇ ಸ್ಪ್ರೆಡ್ ಮಾಡ್ಕೊಬೋದು. ನೆಕ್ಸ್ಟು ಇದ್ರ ಮೇಲೆ ನಾನು ಕೇಸರಿ ಏನು ನೆನೆಸಿರ್ತೀನಲ್ಲ ಅದನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಉದುರಿಸ್ಬಿಟ್ಟು ನಾನಿವಾಗ ಒಂದು ಸ್ಪೂನ್ ತುಪ್ಪನೂ ಸಹ ಇಲ್ಲಿ ಮೇಲೆ ಸುಮ್ಮನೆ ಆ ಸೈಡಲ್ಲೆಲ್ಲ ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕೇಸರಿದು ಇರುತ್ತಲ್ಲ ಅದನ್ನು ಸ್ವಲ್ಪ ಹೀಗೆ ಲೈಟಾಗಿ ಬಿಡ್ತಾ ಇದ್ದೇನೆ. ನಾನು ಆವಾಗಲೇ ನೆನೆಸಿಟ್ಟಿದ್ದೆ, ಸೊ ಹಾಗಾಗಿ ಅದನ್ನು ಸಹ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ಅಂದರೆ ಸ್ವಲ್ಪ ದಪ್ಪ ಈ ತಳ ಇರುತ್ತಲ್ಲ ಆ ಥರ ಪಾತ್ರೆನ ತಗೊಳ್ಳಿ. ನಾನು ಆ ಥರ ಪಾತ್ರೆ ನಮ್ಮ ಮನೇಲಿ ಇರಲಿಲ್ಲ, ಸೊ ನಾನು ಹಾಗಾಗಿ ಕುಕ್ಕರನ್ನು ಸಹ ತಗೊಂಡಿದ್ದೀನಿ. ನೀವು ದಪ್ಪ ಅಗಲ ಇರುತ್ತಲ್ಲ ಪಾತ್ರೆ ಆ ಥರದ್ದು ತಗೊಳ್ಳಿ. ಒಂದು ಸ್ವಲ್ಪ ತಳ ದಪ್ಪ ಇರಬೇಕು, ಆವಾಗ ತಳ ಹತ್ತಲ್ಲ. ನೆಕ್ಸ್ಟ್ ತಳ ಹತ್ತಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಒಂದು ತವಾ ಅಥವಾ ಮಾಮೂಲಿ ರೊಟ್ಟಿ ಮಾಡ್ತೀರಲ್ಲ ಆ ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟು ಇವಾಗ ನಾನು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಅಂದರೆ ಬಿಗಿ ಇರೋದು ಅಂದರೆ ತೂಕ ಇರೋದು ಏನಾದರೂ ವಸ್ತು ಇಡಬೇಕು. ನಾನು ನೀರೇ ಇಟ್ಟಿದ್ದೀನಿ, ಅಂದರೆ ಸಣ್ಣೂರಿನಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಟರೆ ನೋಡಿ ಫುಲ್ಲು ದಮ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಒಂಥರ ಚೆನ್ನಾಗಿದೆ. ಇದು ಡಾಬಾ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರನೇ ಇತ್ತು ಟೇಸ್ಟ್ ಅಂತೂ. ಇದ್ರ ಜೊತೆ ಮೊಸರು ಬಜ್ಜಿ ಸೂಪರ್ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್.